क्या खला देगा है इसके अंदर है धन्यवाद आपका। और यही जो बात कर रहे हैं ಸೊ ಇವರೆಲ್ಲ ಆ್ಯಕ್ಚುಲಿ ಭಾಳ ಸಪೋರ್ಟ್ ಮಾಡಿದ್ದಾರೆ ಏನ್ರಿ. ಸೊ ಹೇಳ್ಬೇಕಂತಂದ್ರೆ ಇನ್ನೊಂದು ಈ ವರ್ಷ ಅಂತಂದ್ರೆ ನಿಮ್ದು ಭಾಳಷ್ಟು ಸಪೋರ್ಟ್ ಬೇಕಾಗಿತ್ತು. ಈಗ ಅವ್ರು ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಾಗಿದ್ದಾರೆ. ಲಾಸ್ಟಿಗೆ ಒಂದು 4 ಮಾರ್ಕ್ಸ್ ಅವರೇ ಮಾತಾಡೋರು, ಹಿಂದಿ ಆಗಲಿ ಕನ್ನಡ ಆಗಲಿ. ಸ್ವಲ್ಪ ಏನೇ ತಪ್ಪಾದರೂ ಶ್ರಮಿಸ್ಬಿಡ್ರಿ. ಸೊ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. ಈ ಹೆಸರು ಕಂಪ್ನಿ ಹೆಸರು ಕೇಳಿರಿ ಫಸ್ಟ್ ಟೈಮ್? ಯಾರು ಹೊರಗೆ ಅಂತಾರೆ ಕೇಳಿರಿ? ಸಲೀಂ ಭಾಯಿ ಮತ್ತು ಡಾಕ್ಟರ್ ಫಿಕ್ಸಿಟ್ ಅಂತ ಕೇಳಿರ್ಬೇಕಿಲ್ಲ. ಪಿಡಿಲೈಟ್ ಅಂದ್ರೆ ಗೊತ್ತೇನ್ರಿ? ಪಿಡಿಲೈಟ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ. ನಮ್ಮ ಕಂಪನಿ ಹೆಸರು, ಮೇನ್ ಕಂಪನಿ ಹೆಸರು ಏನೈತಿ? ಪಿಡಿಲೈಟ್. ಪಿಡಿಲೈಟ್ ಒಳಗೆ ಏನೇನು ಇರ್ತಾವ ಪ್ರಾಡಕ್ಟ್ ನಿಮ್ಗೆ ಗೊತ್ತೈತಿ? ನೀವು ದಿನನಿತ್ಯ ಪ್ರಾಡಕ್ಟ್ ಏನು ಯೂಸ್ ಮಾಡ್ತಿಲ್ಲ, ಒಂದು 5 ರೂಪಾಯಿ ಪ್ರಾಡಕ್ಟ್ ಹಿಡ್ಕೊಂಡು ನಮ್ದು 50,000 ಪ್ರಾಡಕ್ಟ್ ಇದೆ ಆ ಮಾರ್ಕೆಟ್ ಒಳಗೆ. ನಿಮ್ಮ ಡೈಲಿ ನೀವು ಯೂಸ್ ಮಾಡ್ತೀರಿ, ಮನ್ಯಾಗ ಯೂಸ್ ಮಾಡ್ತೀರಿ, ನೀವು ಏನೇ ನಿಮ್ಮ ಮಕ್ಕಳು ಶಾಲೆಯಾಗಿ ಯೂಸ್ ಮಾಡೋದು, ಪೆನ್ಸಿಲ್ ಹಿಡ್ಕೊಂಡು ಎಲ್ಲ ನಮ್ಮ ಕಡೆ ಪ್ರಾಡಕ್ಟ್ ಅದಾವ. ನಿಮ್ಗೆ ಅಷ್ಟೇ ಏನಂತಂದ್ರೆ ನಿಮ್ಗೆ ಅದು ನೆನಪಿಲ್ಲ. ಈ ಪ್ರಾಡಕ್ಟ್ ನಮ್ದು ಪಿಡ್ಲೈಟ್ ಕಂಪನಿ ಅಂತ ಹೇಳಿ. ನಮ್ದು ಒಂದು 5 ರೂಪಾಯಿ ಪ್ರಾಡಕ್ಟ್ ಇತ್ತು, ಎಲ್ಲರಿಗೂ ಗೊತ್ತೈತಿ? ಫೇಕಿ ಗೊತ್ತೈತ್ರಿ? ಫೇಕಿ ನಮ್ಮ ಕಂಪನಿ. ಮತ್ತು ಎಂಸಿಲ್ ಅಂತ ಗೊತ್ತೈತಿ? ಎಂಸಿಲ್ ಅದನ್ನು ನಮ್ಮ ಕಂಪನಿ ಇದೆ. ಮತ್ತು ಫೆವಿಕಾನ್ ಗೊತ್ತ ಎಲ್ಲರಿಗೆ? ಫೆವಿಕಾನು ನಮ್ಮ ಕಂಪನಿ ಇದೆ. ಡಾಕ್ಟರ್ ಫಿಕ್ಸಿಟ್ ಅಂತ ಹೇಳಿ ಹೆಸರು ಕೇಳಿರಿ? ಡಾಕ್ಟರ್ ಫಿಕ್ಸಿಟ್ ಅಂದ್ರೆ ಮಾರ್ಕೆಟ್ ಒಳಗೆ ವಾಟರ್ ಪ್ರೂಫಿಂಗ್ ಅಂದ್ರೆ ಫಸ್ಟ್ ಹೆಸರು ಬರೋದೇನ? ಡಾಕ್ಟರ್ ಫಿಕ್ಸಿಟ್. ಎಲ್ಲರಿಗೂ ಗೊತ್ತೈತಿ, 70% ಎಲ್ಲರಿಗೂ ಗೊತ್ತೈತಿ. ಓಕೆನಾ? ಅದೇ ಕಂಪನಿದ ನಮ್ದು ಏನೈತಿ ಪೇಂಟ್ ಇದೆ. ಏನೋ ನೀವು ಪರ್ಟಿಕ್ಯುಲರ್ ಏನೈತಿ ಅದೇ ಕಂಪನಿದ ನಮ್ದು ಪೇಂಟ್ ಅನ್ನ ಆಲ್ರೆಡಿ ಡಾಕ್ಟರ್ ಫಿಕ್ಸಿಟ್ ಹೆಸರಲ್ಲಿ ನಾವು 60 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಪೇಂಟ್. ಅಷ್ಟೇ ಆದ್ರೆ ಏನು ಹೇಳ್ಬೇಕಂತಂದ್ರೆ ನಮ್ದು ಪೇಂಟ್ ಯಾರು ಫೋಕಸ್ ಮಾಡಿಲ್ಲ. ಯಾಕಂತಂದ್ರೆ ಆಲ್ರೆಡಿ ನಿಮ್ಮ ಮಾರ್ಕೆಟ್ ಒಳಗೆ 25-30 ವರ್ಷದಿಂದ ಕೆಲಸ ಮಾಡಾಕತ್ತಾರ. ತಾಳಿಕೋಟೆ ಆಗಲಿ, ಬಿಜಾಪುರ ಆಗಲಿ, ಬಾಗಲಕೋಟೆ ಆಗಲಿ, ಬಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಬಟ್ ಆ ಪ್ರಾಡಕ್ಟ್ ಸ್ವಲ್ಪ ಜನ ಗೊತ್ತೈತಿ, ಸ್ವಲ್ಪ ಜನ ಗೊತ್ತಿಲ್ಲ. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಗೊತ್ತಿರ್ತದ ಡಾಕ್ಟರ್ ಫಿಕ್ಸಿಟ್ ಅಂದ್ರೆ ಎಷ್ಟು ದೊಡ್ಡ ಕಂಪ್ನಿ ಇದೆ ಅಂತ ಹೇಳಿ. ಸೊ ಅದೇ ಕಂಪ್ನಿಯಿಂದ ಇವತ್ತು ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಆಲ್ರೆಡಿ ಡಾಕ್ಟರ್ ಫಿಕ್ಸಿಟ್ ಕಂಪ್ನಿ ಹಳೇದು ಇತ್ತು ಏನ್ರಿ. ನಮ್ಮ ಕಡೆ ಇಂಟೀರಿಯರ್ ಇರಲಿಲ್ಲ. ಇಂಟೀರಿಯರ್ ನಾವು ಏನು ಹೆಸರು ಕೊಟ್ಟಿವಿ ಹೇಳ್ರಿ? ಎಸ್ ಕರೆಕ್ಟ್. ನಾವು ಇಂಟೀರಿಯರ್ ಏನು ಹೆಸರು ಕೊಟ್ಟಿವಿ? ಹೈಷಾ. ಹೈಷಾ ಅಂದ್ರೆ ಏನು ಗೊತ್ತೈತ್ರಿ ನಿಮ್ಗೆ? ಈಗ 60 ವರ್ಷ ಹಿಂದಿನ ಒಂದು ಅಡ್ವರ್ಟೈಸ್ ಯಾಕೆ ನೋಡಿರೇನ? ಒಂದು ಅಡ್ವರ್ಟೈಸ್ ಐತಿ, ಯಾವುದು? ಏನಾರ ಒಂದು ಸ್ಪರ್ಧೆ ಮಾಡ್ತೀವಿ ಹಳ್ಳಿ ಒಳಗೆ. ಮೊದಲು ಯಾವ್ದು ಇರ್ತೈತಿ? ಹಗ್ಗ ಜಗ್ಗೋದು ಗೊತ್ತೈತಿ ಎಲ್ಲರಿಗೆ? ಆ ಟೈಮಿಗೆ ಏನ್ ಹೇಳ್ತೀವಿ ನಾವು? ಏನ್ ಹೇಳ್ತೀವಿ ಹೇಳ್ರಿ? ಜೋರ್ ಲಗಕ್ಕೆ ಹೈಷಾ ಹೇಳ್ತೀವಿ. ಇದೇ ಅಡ್ವರ್ಟೈಸ್ಮೆಂಟ್ ಏನಿಲ್ಲ ನಮ್ದು ಕಂಪ್ನಿಯಿಂದ ಇದು ಸ್ಲೋಗನ್ ಹೈಷಾ ಅಂತೇಳಿ ಯೂಸ್ ಮಾಡ್ಕೊಂಡಿವಿ. ನಮ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಇದ್ರ ಮೇಲ್ಗಡೆ ಏನಿಲ್ಲ, ಈ ಬ್ರ್ಯಾಂಡ್ ಇದ್ರ ಮೇಲ್ಗಡೆ ಫೆವಿಕಾಲ್ ಆ್ಯಂಡ್ ಡಾಕ್ಟರ್ ಫಿಕ್ಸಿಟ್ ಇದ್ರ ಮ್ಯಾಗನು ಆಲ್ರೆಡಿ ಪ್ರಿಂಟೆಡ್ ಇದೆ. ಹೈಷಾ ಅಂತೇಳಿ ಗೊತ್ತಾಯ್ತು. ನಮ್ಮ ಕಡೆ ಇಂಟೀರಿಯರ್ ಪ್ರಾಡಕ್ಟ್ ಮೊದಲು ಇರಲಿಲ್ಲ, ಈಗ ಇಂಟೀರಿಯರ್ ಪ್ರಾಡಕ್ಟ್ ಅಲ್ಲಿ ಲಾಂಚ್ ಮಾಡಿದ್ದೀವಿ. ಹೆಸರು ಏನೈತಿ? ನಾ ಒಂದ್ಸಲ 2 ಸಲ ರಿಪೀಟ್ ಮಾಡ್ತೀನಿ. ಹೆಸರು ಏನೈತಿ? ಹೈಷಾ. ಜೋರ್ ಲಗಕ್ಕೆ ಹೈಷಾ. ಲಗಕ್ಕೆ ಹೈಷಾ. ಹೈಷಾ ಒಳಗೆ ಒಂದು 4 ಪ್ರಾಡಕ್ಟ್ ಅದಾವ ಸರ್. ಸಿಂಪಲ್ ಹೇಳ್ಬೇಕಂತಂದ್ರೆ 4 ಪ್ರಾಡಕ್ಟ್ ಅಂತಂದ್ರೆ ನೀವು ಎವ್ರಿ ಡೇ ಯೂಸ್ ಮಾಡ್ತೀರಿ. ಯಾಕಂದ್ರೆ ಕೆಲಸ ಡೈಲಿ ಮುಂಜಾನೆ ಹೇಳಬೇಕು, ಬಕೆಟ್
ಹೌದಾ? ಸಿಂಪಲ್ ಹೇಳ್ಬೇಕಂತಂದ್ರೆ ಟ್ಯಾಕ್ಟರ್ ಎಮಲ್ಷನ್ ಈಕ್ವಲೆಂಟ್ ಗೊತ್ತೈತಿ? ಎಕನಾಮಿ ರೇಂಜ್, ಪ್ರೀಮಿಯಂ ರೇಂಜ್, ಲಕ್ಸರಿ ರೇಂಜ್. ಎಕನಾಮಿ ರೇಂಜ್ ಒಳಗೆ ಏನ್ ಬರ್ತೈತಿ ನಮ್ದು ಐಷಾ ಕ್ಲಾಸಿಕ್ ಅಂತ ಬರುತ್ತೆ. ಐಷಾ ಕ್ಲಾಸಿಕ್ ಯಾರ ಕಡೆ ಕೆಟ್ಲಾಗ್ ಇಲ್ಲ, ಕೆಟ್ಲಾಗ್ ಕೊಡ್ತೀನಿ ನೋಡ್ಕೋರಿ. ಕೆಟ್ಲಾಗ್ ಆಲ್ರೆಡಿ ಕೊಟ್ಟಿದ್ದೀನಿ. ಇಂಟೀರಿಯರ್ ಒಳಗೆ ನಮ್ದು ಎಕನಾಮಿ ರೇಂಜ್ ಯಾವ್ದೈತಿ? ಐಷಾ ಕ್ಲಾಸಿಕ್, ಅದು ಹಸಿರು ಬಣ್ಣ. ಆ ಡಬ್ಬಿ ಮ್ಯಾಗ ಏನೈತಿ? ಹಸಿರು ಬಣ್ಣ. ಈಗ ನೀವು ಎಕನಾಮಿ ರೇಂಜ್ ಆಗ ಪ್ರೀಮಿಯಂ ರೇಂಜ್ ಸ್ಟಾರ್ಟ್ ಆಗುತ್ತೆ. ಎಕನಾಮಿ ರೇಂಜ್ ಮುಗಿತಂದ್ರೆ ಪ್ರೀಮಿಯಂ ರೇಂಜ್ ಸ್ಟಾರ್ಟ್ ಆಗುತ್ತೆ. ಪ್ರೀಮಿಯಂ ರೇಂಜ್ ಅಲ್ಲಿ ನಮ್ದು ಐಷಾ ಸೆಲೆಕ್ಟ್ ಅಂತ ಬರುತ್ತೆ. ಇದು ಯಾವ ಕಲರ್? ಗ್ರೇ ಕಲರ್. ಏನ್ ಸರ್? ಇದು ನಮ್ದು ಗ್ರೇ ಕಲರ್. ಇದು ನಮ್ದು ಪ್ರೀಮಿಯಂ ಈಕ್ವಲೆಂಟ್ ಪ್ರಾಡಕ್ಟ್. ಇದು ಪ್ರೀಮಿಯಂ ಕ್ಯಾಟಗರಿ. ಸೊ ಇದರಲ್ಲಿ ಎರಡು ವೆರೈಟಿ ಅದಾವ. ಒಂದು ಮ್ಯಾಟ್, ಒಂದು ಶೀನ್. ಹೈ ಶೀನ್ ಬರುತ್ತೆ. ಇದ್ರೊಳಗೆ ಎರಡು ಪ್ರಾಡಕ್ಟ್ ಅದಾವ. ಒಂದು ಮ್ಯಾಟ್ ಬರ್ತೈತಿ, ಒಂದು ಶೀನ್ ಬರ್ತೈತಿ. ಇದರ ಹೆಸರು ಐಷಾ ಸೆಲೆಕ್ಟ್ ಅಂತ ಹೇಳಿ. ಐಷಾ ಸೆಲೆಕ್ಟ್. ಈಗ ನೀವು ಪಾರ್ಟಿಗೆ ಏನ್ ಕೇಳ್ತೀರಿ? ಸರ್ ಯಾವ ಬಣ್ಣ ಹಾಕದಂತ ಕೇಳ್ತೀರಿ ಕಸ್ಟಮರ್. ಅವ್ರು ಏನಂತಾರ? ನಿಮ್ಗೆ ಯಾವ್ದು ಗೊತ್ತೈತಿ ಹಾಕ್ರಿ ಅಂತ ಹೇಳ್ತೀರಿ. ನೀವು ಅಲ್ಲಿ ಆನ್ಸರ್ ಏನ್ ಮಾಡ್ತೀರಿ ಹೇಳ್ರಿ ನೋಡೋಣ. ಎಕನಾಮಿ ರೇಂಜ್ ಬೇಕೋ, ಮಿಡ್ ವರ್ಜನ್ ರೇಂಜ್ ಬೇಕೋ, ಹೈ ರೇಂಜ್ ಬೇಕಂತ ಕೇಳ್ತೀರಿ. ನಮ್ದು ನಡವರ್ಕ್ ಏನ್ ರೇಂಜ್ ಬರ್ತೈತಿ? ಐಷಾ ಸೆಲೆಕ್ಟ್ ಅಂತ ಬರ್ತೈತಿ. ಈಗ ನಮ್ದು ಹೈ ಅಂತ ಪ್ರಾಡಕ್ಟ್ ಅಂತಂದ್ರೆ ಐಷಾ ಲಕ್ಸರಿ. ಇದು ಯಾವ್ದು ಈಕ್ವಲೆಂಟ್ ಪ್ರಾಡಕ್ಟ್ ಹೇಳ್ರಿ ಮಾರ್ಕೆಟ್ ಒಳಗ? ಇಂಟೀರಿಯರ್. ಎಸ್, ಇದು ನಮ್ದು ನೀವು ಬೇರೆ ಕಂಪನಿ ಒಳಗೆ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ದು ರಾಯಲ್ ಈಕ್ವಲೆಂಟ್ ಪ್ರಾಡಕ್ಟ್ ಅಂತ. ಇದರ ಹೆಸರು ಐಷಾ ಲಕ್ಸುರಿ. ಇದ್ರೊಳಗೂ ಎರಡು ವೇರಿಯಂಟ್ ಅದಾವ. ಒಂದು ಮ್ಯಾಟ್ ವೇರಿಯಂಟ್, ಒಂದು ಶೀನ್ ವೇರಿಯಂಟ್. ಗೊತ್ತಾಯ್ತು? ಐಷಾ ಲಕ್ಸುರಿ ಅಂತ ಹೇಳಿ. ಇದು ನಮ್ದು 3 ಎಮಲ್ಷನ್ ಅದು. ಏನ್ರಿ? 3 ಎಮಲ್ಷನ್. ನೀವು ಒಳಗಡೆ ಏನ್ ಯೂಸ್ ಮಾಡ್ತಿರಲ್ಲ ಅದನ್ನ ನಮ್ಮ 3 ಪ್ರಾಡಕ್ಟ್ ಇದೆ. ಇದಕ್ಕೆ ಎರಡು ತರ ಪ್ರೈಮರ್ ಬರ್ತಾವ. ಐಷಾ ಕ್ಲಾಸಿಕ್ ಪ್ರೈಮರ್, ಐಷಾ ಸೆಲೆಕ್ಟ್ ಪ್ರೈಮರ್. ಒಂದು ಐಷಾ ಕ್ಲಾಸಿಕ್ ಪ್ರೈಮರ್ ಅಂತಂದ್ರೆ ಎಕನಾಮಿ ರೇಂಜ್. ಎಕನಾಮಿ ರೇಂಜ್ ಅಂದ್ರೆ ಎಲ್ಲಕ್ಕಿಂತ ಕಡಿಮೆ ರೇಟ್ ಇಂದು ಐಷಾ ಕ್ಲಾಸಿಕ್ ಪ್ರೈಮರ್ ಅಂತ ಹೇಳಿ. ಇನ್ನೊಂದು ಪ್ರೈಮರ್ ಬರ್ತೈತಿ ಐಷಾ ಸೆಲೆಕ್ಟ್ ಪ್ರೈಮರ್ ಅಂತ ಹೇಳಿ. ಐಷಾ ಸೆಲೆಕ್ಟ್ ಪ್ರೈಮರ್ ಏನೈತಿ? ಪ್ರೀಮಿಯಂ ಕ್ಯಾಟಗರಿ ಪ್ರಾಡಕ್ಟ್. ನೀವು ಏನು ಐಷಾ ಸೆಲೆಕ್ಟ್ ಯೂಸ್ ಮಾಡ್ತೀರಿ, ಐಷಾ ಲಕ್ಸರಿ ಯೂಸ್ ಮಾಡ್ತೀರಿ, ಯಾವುದೇ ತರ ಮಾಡಿದ್ರೆ ಐಷಾ ಸೆಲೆಕ್ಟ್ ಪ್ರೈಮರ್ನ ಯೂಸ್ ಮಾಡಬೇಕು. ಗೊತ್ತಾಯ್ತು? ಐಷಾ ಸೆಲೆಕ್ಟ್ ಪ್ರೈಮರ್ ಎರಡು ಪ್ರೈಮರ್ ಅದಾವ. ಐಷಾ ಕ್ಲಾಸಿಕ್ ಪ್ರೈಮರ್, ಐಷಾ ಸೆಲೆಕ್ಟ್ ಪ್ರೈಮರ್. ಎರಡು ಇಂಟೀರಿಯರ್ ಪ್ರೈಮರ್ ಅದಾವ. ಅಂಡ್ ಅದು ಬಿಟ್ಟು ನಮ್ದು ಸೀಲಿಂಗ್ ವೈಟ್ ಸಪರೇಟ್ ಬರ್ತದೆ. ಸೀಲಿಂಗ್ ಪರ್ಟಿಕ್ಯುಲರ್ ಸ್ಪೆಷಲಿಸ್ಟ್ ಪ್ರಾಡಕ್ಟ್ ಐತಿ ನಮ್ದು. ನೀವು ಸೀಲಿಂಗ್ ಏನು ಅಪ್ಲೈ ಮಾಡ್ತಿರಲ್ಲ, ನೀವು ನಾರ್ಮಲ್ ಏನು ಯೂಸ್ ಮಾಡ್ತೀರಿ ಮಾರ್ಕೆಟ್ ಒಳಗೆ ಎಲ್ಲರೂ ಸೀಲಿಂಗ್ ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ವೈಲೆಟ್ ಮಿಕ್ಸ್ ಮಾಡ್ತೀರಿ. ಯಾವ್ದಾರ ಒಂದು ವೈಟ್ ಪ್ರಾಡಕ್ಟ್ ತಗೋತೀರಿ, ಅದ್ರೊಳಗೆ ವೈಲೆಟ್ ಹಾಕಿ ಅದು ಅಪ್ಲೈ ಮಾಡ್ತೀವಿ. ನಮ್ಮ ಕಂಪ್ನಿ ಐಷಾ ಕಂಪ್ನಿ ಏನಿದಿಲ್ಲ ಪರ್ಟಿಕ್ಯುಲರ್ ಸೀಲಿಂಗ್ ವೈಟ್, ಅದ್ರೊಳಗೆ ಏನು ವೈಲೆಟ್ ಮಿಕ್ಸ್ ಮಾಡಪ್ಲೇ ಇಲ್ಲ. ನೀವು ಡೈರೆಕ್ಟ್ ಆ ಪ್ರಾಡಕ್ಟ್ ನೀವು ಹಚ್ಚಿದ್ರೆ ನಿಮ್ಗೆ ಹೈ ಬ್ರೈಟ್ನೆಸ್ ಬರ್ತೈತಿ. ಏನ್ ಬರ್ತೈತಿ? ಹೈ ಬ್ರೈಟ್ನೆಸ್. ಮತ್ತು ಸ್ಪ್ಯಾಕ್ಯುಲೇಷನ್ ಬರಲ್ಲ. ಸ್ಪ್ಯಾಕ್ಯುಲೇಷನ್ ಅಂದ್ರೆ ನೀವು ಅಲ್ಲಿ ಮ್ಯಾಲ್ಗಡೆ ಹೊಡಿಬೇಕಂದ್ರೆ ಜಾಸ್ತಿ ಮಟಲ್ ಬೀಳ್ತೈತಿ. ಹೌದಾ? ಆ ಮಟಲ್ ಏನೈತಿ ನಮ್ದು ಜಾಸ್ತಿ ಬೆಳಗಿಲ್ಲ. ಐಷಾ ಸೀಲಿಂಗ್ ಅಂತೇಳಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ದು ಫ್ಲೋರ್ ಕೋಟ್. ಫ್ಲೋರ್ ಕೋಟ್ ಕೊಟ್ಟೈತ್ರಿ, ಆಲ್ರೆಡಿ ಯೂಸ್ ಮಾಡಾಕತ್ತಿ ಮಾರ್ಕೆಟ್ ಒಳಗ. ನೀವು ಮಡಿಗಳು ಅಂತ ಹೇಳ್ತಾರೆ ಗೊತ್ತಾ? ಮತ್ತು ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡೋದು, ಮಡಿಗಳು ಇದ್ರ ಒಳಗೆ ಯೂಸ್ ಮಾಡೋದು. ನಮ್ದು ಫ್ಲೋರ್ ಕೋಟ್ ಅಂತ ಐತಿ. ಇದ್ರೊಳಗೆ 4 ರಿಂದ 5 ಕಲರ್ ವೆರೈಟಿ ಅದಾವ. ರಸ್ಟ್ ಬ್ರೌನ್, ರೆಡ್ ರೋಸ್, ಮತ್ತು ಯೆಲ್ಲೋ, ಬ್ಲ್ಯಾಕ್ ಡೆನಿಮ್. 4 ರಿಂದ 5 ಶೇಡ್ ಅದಾವ ನಮ್ಮ ಕಡೆ. ಇದು ನಮ್ದು ಫ್ಲೋರ್ ಕೋಟ್ ಸ್ಪೆಷಲ್. ಈ ಪ್ರಾಡಕ್ಟ್ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಇಡೀ ಮಾರ್ಕೆಟ್ ಒಳಗೆ ನಮ್ಮಂತ ಇದು ಪ್ರಾಡಕ್ಟ್ ಅಂದ್ರೆ ಎಲ್ಲಿ ಸಿಗಂಗಿಲ್ಲ. ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಈ ಪ್ರಾಡಕ್ಟ್ ಅನ್ನ ಅವ್ರಿಗೆ ನಾವು ಒಬ್ಳಿಯವ್ರಿಗೆ ಹೇಳಿರ್ತೀನಿ. ನಿಮ್ಗೆ ಸ್ಯಾಂಪಲ್ ಬೇಕಂದ್ರೆ ಒಂದ್ಸಲ ಒಯ್ದು ಯೂಸ್ ಮಾಡ್ರಿ, ಅದಕ್ಕೆ ನಾವು ಅವ್ರಿಗೆ ಹೇಳ್ತೀನಿ. ಈ ಪ್ರಾಡಕ್ಟ್ ಹೈ ಅಂಡ್ ಮಾತ್ರ ಹೈ ಟ್ರಾಫಿಕ್. ಈ ಪ್ರಾಡಕ್ಟ್ ಎಷ್ಟು ತಿರುಗಾಡ್ರಿ ಪಾರ್ಕಿಂಗ್ ಒಳಗೆ ಏನೇ ಮಾಡಿದ್ರೆ ಈ ಕಲರ್ನು ನೀವು ಪಾರ್ಕಿಂಗ್ ಪ್ಲೇಸ್ ಇಡಂಗಿಲ್ಲ. ಹೈ ಟ್ರಾಫಿಕ್ ಪ್ರಾಡಕ್ಟ್ ಇದೆ. ಇದರಲ್ಲಿ 4 ಕಲರ್ ಬರ್ತಾವ, 4 ವೆರೈಟಿ. ಮತ್ತೆ ಇನ್ನೊಂದೇನಂತಂದ್ರೆ ಐಷಾ ಎನಾಮಲ್ ಅಂತ ಬರ್ತಿ, ಪ್ಯೂ ಎನಾಮಲ್. ಆಲ್ಮೋಸ್ಟ್ ಎಲ್ಲ ಅಲ್ಪೇಟ್ ನೋಡಕ್ಕೆ ಕೆಳಗಡೆ ಐಷಾ ಪ್ಯೂ ಎನಾಮಲ್ ಅಂತ ಐತಿ. ಈಗ ಇಂಟೀರಿಯರ್ ರೇಂಜ್ ನಮ್ಮ ಪ್ರಾಡಕ್ಟ್ ಕ್ಲೋಸ್. ನಮ್ಮ ಇಂಟೀರಿಯರ್ ಪ್ರಾಡಕ್ಟ್ ಇಷ್ಟೇ ಅದಾವ. ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಹೇಳ್ಬೇಕಂತಂದ್ರೆ ನಮ್ದು
ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಯಾವಾಗ ಬರ್ತೈತೆ ಹೇಳ್ರಿ? ಸರ್ ಯಾರಿಗೆ ಗೊತ್ತೈತಿ ಎಕ್ಸ್ಟೀರಿಯರ್ ಪ್ರಾಡಕ್ಟ್? ಈ ಕಡೆ ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಯಾವ್ದಕ್ಕೆ ಗೊತ್ತೈತಿ ಎಲ್ಲರಿಗೆ? ಎಲ್ಲರೂ ಗೊತ್ತಿಲ್ಲ. ಆಲ್ಮೋಸ್ಟ್ ಯೂಸ್ ಮಾಡೋರಿಗೆ ಎಲ್ಲರಿಗೂ ಗೊತ್ತೈತಿ. ಹೊರಗಿನ ಪ್ರಾಡಕ್ಟ್ ಏನಿದೆ ನಮ್ದು ಡಾಕ್ಟರ್ ಫಿಕ್ಸಿಡ್ ರೇಂಜ್ ಏನ್ರಿ? ಇಲ್ಲಿ ಕಾಣಿಸ್ತದ ಡಾಕ್ಟರ್ ಫಿಕ್ಸಿಡ್ ರೇಂಜ್. ಒಳಗಿಂದ ಯಾವ್ದು ನಮ್ದು ಐಷಾ, ಹೊರಗಿಂದ ಯಾವ್ದು ಡಾಕ್ಟರ್ ಫಿಕ್ಸಿಡ್ ರೇಂಜ್. ನಮ್ಮ ಇದ್ರೊಳಗೆ 3 ರಿಂದ 4 ವೇರಿಯಂಟ್ ಅದಾವ. ಡಾಕ್ಟರ್ ಫಿಕ್ಸಿಡ್, ರೇನ್ಕೋಟ್, ನಿಯೋ ಅಂತೇಳಿ ನಿಮ್ಗೆ ಅಲ್ಲಿ ಫಸ್ಟ್ ಒಳಗೆ ಕಾಣಿಸ್ತಿರ್ಬೇಕಲ್ಲ ಸರ್. ಇಲ್ಲಿ ಇದ್ರ ಮ್ಯಾಗ ಐತಿ ರೇನ್ಕೋಟ್ ಅಂತ ಐತಿ ಎಲ್ಲರ ಮ್ಯಾಗ. ರೇನ್ಕೋಟ್ ಅಂದ್ರೆ ಏನ್ ಹೇಳ್ರಿ ಸರ್? ಎಸ್, ರೇನ್ಕೋಟ್ ಅಂದ್ರೆ ಎದಕ್ಕೆ ಹಾಕೊಂಡಿರ್ತೀವಿ ನಾವು? ಮಳೆ ಹಾಕಬಾರ್ದು ಅಂತೇಳಿ, ಮತ್ತು ಒಳಗಡೆ ಏನೋ ಮೈ ಅರ್ಬಿ ಎಲ್ಲ ತೊಳಿಬಾರ್ದು ಅಂತೇಳಿ ರೇನ್ಕೋಟ್ ಹಾಕೋತೀವಿ. ಅದೇ ತರ ನಮ್ಮ ಪ್ರಾಡಕ್ಟ್ ಹೆಸರು ಡಾಕ್ಟರ್ ಫಿಕ್ಸಿಡ್ ಹೆಸರು ಏನೈತಿ? ರೇನ್ಕೋಟ್ ನಿಯೋ. ನಮ್ದು ಬೇಸಿಕ್ ಪ್ರಾಡಕ್ಟ್ ಸ್ಟಾರ್ಟ್ ಆಗೋದು ಯಾವುದು? ರೇನ್ಕೋಟ್ ನಿಯೋ. ಏನ್ ಸರ್? ನಮ್ಮ ಬೇಸಿಕ್ ಪ್ರಾಡಕ್ಟ್ ಸ್ಟಾರ್ಟ್ ಆಗೋದು ರೇನ್ಕೋಟ್ ನಿಯೋ. ಅಪೆಕ್ಸ್ ಈಕ್ವಲೆಂಟ್ ಪ್ರಾಡಕ್ಟ್ ಇದೆ. ನಿಮ್ದು ಕಂಪ್ಯಾರಿಸನ್ ಮಾಡಿದ್ರೆ ಬೇರೆ ಕಂಪ್ನಿಗೆ ಅಪೆಕ್ಸ್ ಅಂತೇಳಿ. ನಿಮ್ದು ಇನ್ನೊಂದು ಕ್ವಶನ್ ಕೇಳ್ಬೇಕಂತಂದ್ರ ಸರ್, ಬೇರೆ ಕಂಪ್ನಿ ಒಳಗ ವಾಟರ್ ಪ್ರೂಫಿಂಗ್ ವಾರಂಟಿ ಪ್ರಾಡಕ್ಟ್ ತಗೋಬೇಕಂದ್ರೆ ಎಷ್ಟು ವರ್ಷದ ಪ್ರಾಡಕ್ಟ್ ತಗೋಬೇಕ್ರಿ? ಯಾರು ಏಷ್ಯನ್ ಯೂಸ್ ಮಾಡೋದು ಅವ್ರಿಗೆ ಗೊತ್ತೈತಿ ಹೇಳ್ರಿ ನೋಡೋಣ. 10 ವರ್ಷ. 10 ವರ್ಷ. ಹೆಸರು ಏನ್ರಿ ಅಂತಂದ? ಅಲ್ಟಿಮಾ ಪ್ರೊಟೆಕ್ಟ್. ಅಲ್ಟಿಮಾ ಪ್ರೊಟೆಕ್ಟ್. ಹೊರಗಡೆ ವಾಲಿ ಹಚ್ಚಕ್ರಿ ಡ್ಯಾಮ್ ಟೆರೆಸ್ ನಿಮ್ಮ ಬೇರೆ ಕಂಪ್ನಿ ಒಳಗ ನೀವು ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಏಷ್ಯನ್ ಒಳಗೆ ಕಂಪ್ಯಾರಿಸನ್ ಮಾಡಿದ್ರೆ ಅಲ್ಟಿಮಾ ಪ್ರೊಟೆಕ್ಟ್ ಅಂತ ತಗೋಬೇಕು. ಹೌದಾ? ಅದಕ್ಕೆ ಏನ್ ಬೆನಿಫಿಟ್ ಐತೆ? 10 ವರ್ಷ ವಾಟರ್ ಪ್ರೂಫಿಂಗ್ ವಾರಂಟಿ, 10 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಗೊತ್ತೈತಿ. ಮತ್ತು ಅವರು ಪರ್ಫಾರ್ಮೆನ್ಸ್ ವಾರಂಟಿ ಮತ್ತು ಅದು ವಾರಂಟಿ ಹ್ಯಾಂಗ್ ಕೊಡ್ತಾರೆ ಹೇಳ್ರಿ? ಅದರದೇ ಆದ ಬೇಸ್ ಕೋಟ್ ಯೂಸ್ ಮಾಡಿದ್ರೆ ನಿಮ್ಗೆ ಏನೈತಿ ವಾರಂಟಿ ಕೊಡ್ತಾರ ಅವರು. ನಮ್ದೊಳಗೆ ಹ್ಯಾಂಗಿಲ್ಲ. ರೇನ್ಕೋಟ್ ನಿಯೋ ಬೇಸಿಕ್ ಪ್ರಾಡಕ್ಟ್ ಏನಿದೆ ಅಲ್ಲ 5 ವರ್ಷ ಹಿಡ್ಕೊಂಡ್ರು ನಮ್ದು ವಾಟರ್ ಪ್ರೂಫಿಂಗ್ ವಾರಂಟಿ. ವಾಟರ್ ಪ್ರೂಫಿಂಗ್ ವಾರಂಟಿ ಅಂತ ಗೊತ್ತಿಲ್ಲ ಎಲ್ಲರಿಗೆ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ತರಹದ ಲೀಕೇಜ್ ಅಂಡ್ ಆಂಟಿ ಅಲ್ಗಲ್ ಆಂಟಿ ಫಂಗಲ್ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಭಾಷೆ ಒಳಗೆ ಅಂತಂದ್ರೆ ಹೆಸರಾಗಿರ್ತದ ಗೊತ್ತೈತ್ರಿ, ನೀರು ಹಿಡ್ಕೊಂಡು. ಅದೇ ತರಹದ ಯಾವುದೇ ಕಣ್ಣುಗಳು ನಮ್ಮ ಪ್ರಾಡಕ್ಟ್ ಕಟ್ಟಿದ್ರ ಬರಂಗಿಲ್ಲ. ಪಾಚಿ ಅಂತ ಹೇಳ್ತಾರೆ. ಕ್ಲಿಯರ್? ಪಾಚಿ ಅಂತ ಹೇಳಿದ್ರೆ ಅದು ಯಾವ್ದೋ ಗ್ರೀನ್ ಕಲರ್ ಹೆಸರು ಕಲರ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬರಂಗಿಲ್ಲ. ಅದಕ್ಕೆ ವಾಟರ್ ಪ್ರೂಫಿಂಗ್ ವಾರಂಟಿ ಹೇಳ್ತೀವಿ. ನಮ್ದು ವಾಟರ್ ಪ್ರೂಫಿಂಗ್ ವಾರಂಟಿ ಬೇಸಿಕ್ ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಐತಿ. ಏನ್ ಸರ್? ಬೇಸಿಕ್ ಪ್ರಾಡಕ್ಟ್. ನಮ್ಮ ಡಾಕ್ಟರ್ ಫಿಕ್ಸಿಡ್ ಏನ್ ರೇಂಜ್ ಐತಲ್ಲ, ನಾವು ಯಾವುದೇ ಪ್ರಾಡಕ್ಟ್ ಬಿಡ್ತೀವಲ್ಲ ವಾಟರ್ ಪ್ರೂಫಿಂಗ್ ವಾರಂಟಿ ಬೇಸಿಕ್ ಪ್ರಾಡಕ್ಟ್ ಅಂದ್ರೆ ಎಲ್ಲಕ್ಕಿಂತ ಕೆಳಗಿನ ಪ್ರಾಡಕ್ಟ್ ನಾವೇನ್ ಮಾಡ್ತೀವಿ? ವಾಟರ್ ಪ್ರೂಫಿಂಗ್ ವಾರಂಟಿ ಕೊಡ್ತೀವಿ. ರೇನ್ಕೋಟ್ ನಿಯೋ ಅಂತ ಐತಿ 5 years ವಾರಂಟಿ, 5 years ಪರ್ಫಾರ್ಮೆನ್ಸ್ ವಾರಂಟಿ, 5 years ವಾಟರ್ ಪ್ರೂಫಿಂಗ್ ವಾರಂಟಿ. ರೇನ್ಕೋಟ್ ಸ್ಟಾರ್ ಅಂತೇಳಿ ಈಗ ಅದು 7 ವರ್ಷ ಇದ್ದು ಈಗ 10 ವರ್ಷ ಮಾಡಿದೀವಿ. ರೇನ್ಕೋಟ್ ಕ್ಲಾಸಿಕ್ ಅಂತೇಳಿ ಅದನ್ನು 10 ವರ್ಷ ಇದೆ. ಇನ್ನೊಂದು ಹೈ ಎಂಡ್ ಪ್ರಾಡಕ್ಟ್ ಅಂತ ನಮ್ದು ರೇನ್ಕೋಟ್ ಸೆಲೆಕ್ಟ್ ಟಾಪ್ ಕೋಟ್ ಅಂತೇಳಿ ಅದನ್ನು 12 ವರ್ಷ ಮಾಡಿದೀವಿ. ಓಕೆನಾ? ಇದು ನಮ್ದು ಒಳಗಡೆ 3, ಒಳಗಡೆ 4, ಹೊರಗಡೆ 4 ಪ್ರಾಡಕ್ಟ್ ಅದಾವ. ಈಕ್ವಲೆಂಟ್ ಪ್ರಾಡಕ್ಟ್ ಅದಾವ. ಅಂಡ್ ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ದು ಡಾಕ್ಟರ್ ಫಿಕ್ಸಿಡ್ ವಾಟರ್ ಪ್ರೂಫಿಂಗ್ ಪುಟ್ಟಿ ಇದೆ. ಪುಟ್ಟಿ ಅಂದ್ರೆ ಎಲ್ಲರಿಗೆ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಎಲ್ಲರಿಗೆ ಬಹಳಷ್ಟು ಪುಟ್ಟಿ ಒಳಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೆ ದಯವಿಟ್ಟು ಟ್ಯಾಕ್ಸ್ ನಿಮ್ಸ್ ಒಳಗೆ ಒಂದು ಚಪ್ಪಾಳೆ ಆಗಿ ಯಾಕಂತಂದ್ರೆ ಆಲ್ಮೋಸ್ಟ್ ಇದ್ರೊಳಗೆ 70% ಅಂದ್ರೆ ಡಾಕ್ಟರ್ ಫಿಕ್ಸಿಡ್ ಪುಟ್ಟಿ ಏನಿಲ್ಲ ಆಲ್ರೆಡಿ ಯೂಸ್ ಮಾಡ್ಯಾರ. ಯಾಕೆ ಸರ್? 70% to 80% ಯೂಸ್ ಮಾಡ್ಯಾರ. ಸರ್ ಕಂಪ್ಯಾರಿಸನ್ ಒಳಗೆ ಹೇಳ್ಬೇಕಂತಂದ್ರೆ ನಮ್ಮ ಪುಟ್ಟಿ ಬೇರೆ ಕಾಂಪಿಟೇಷನ್ಗೆ ಅಂದ್ರೆ ಬೇರೆ ಕಂಪ್ನಿ ನಮ್ಮ ಕಂಪ್ನಿಗೆ ಒಪ್ಕೋತೀನಿ ಸ್ವಲ್ಪ ರೇಟ್ ಜಾಸ್ತಿ ಐತಿ ಹೇಳ್ತೀನಿ. ಮಕ್ಕಳಾಗಿ ರೇಟ್ ಜಾಸ್ತಿ ಬೇಡ್ರಿ ಸರ್ ಅಂತೇಳಿ ಸ್ವಲ್ಪ ರೇಟ್ ಜಾಸ್ತಿ ಐತಿ. ಕ್ವಾಲಿಟಿ ವೈಸ್ ಯಾಗಿದೆ ಅಂತ ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಬೇಕು. ಕ್ವಾಲಿಟಿ ಸೂಪರ್ ಐತಿ. ಎಸ್. ಬಬಲ್ಸ್ ಆಗಲ್ಲ. ನೀವು ಬೇರೆ ಕಂಪ್ನಿ ತಗೊಂಡ್ರೆ ಪ್ರಾಬ್ಲಮ್ ಏನು ಬರ್ತೈತೆ ಹೇಳ್ರಿ? ಬಬಲ್ಸ್
ಟೈಮರ್ ಹಚ್ಚಿರಿ ಎಷ್ಟೇ 10,000 20,000 ಪ್ರಾಡಕ್ಟ್ 20,000 ರೂಪಾಯಿ ಕೊಟ್ಟು ಒಂದು ಡಬ್ಬಿ ತಗೊಂಡ್ರೆ ಹಚ್ಚಿದ್ರೆ ಅದು ವಾಪಸ್ ಹಿಂಗೆ ಕಾಣಿಸ್ತಾವ ಹೌದಾ ವಾಪಸ್ ಅದು ಹಂಗೆ ಕಾಣಿಸ್ತಾವ ಸೆಕೆಂಡ್ ಒಂದು ಏನ್ ಹೇಳ್ರಿ ಡ್ರೈ ಆಗಲ್ಲ ಜಲ್ದಿ ಡ್ರೈ ಫಾಸ್ಟ್ ಏನೈತಿ ಥರ್ಡ್ ಒನ್ ಏನೈತಿ ಹೇಳ್ರಿ ನೋಡೋಣ ಸ್ಯಾಂಡಿಂಗ್ ಸ್ಯಾಂಡಿಂಗ್ ಒಳಗೆ ಎಲ್ಲ ಸ್ಮೂತ್ ಏನೈತಿ ಇಡೀ ಪೇಂಟ್ ಇಂಡಸ್ಟ್ರಿ ಒಳಗೆ ಹೋಗ್ರಿ ನಮ್ಮಂತ ಸ್ಮೂತ್ ನಿಮ್ದು ಸ್ಯಾಂಡಿಂಗ್ ಮಾಡಕ್ ಹೇಳ್ಬೇಕಂತಂದ್ರೆ ನಮ್ಮ ಡಾಕ್ಟರ್ ಸುಶೀಲ್ ವರ್ಕ್ ಕೊಟ್ಟು ಹಿಂದ್ ಕಡೆ ಇದೆ ಯಾಕಂತಂದ್ರೆ ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ಯಾರ ಓಕೆನಾ ಆಲ್ರೆಡಿ ಎಲ್ಲರೂ 70% ಯೂಸ್ ಮಾಡ್ಯಾರ ಬಟ್ ಕಂಪ್ಯಾರಿಸನ್ ಒಳಗೆ ಹೋಗಿದ್ರೆ ಸ್ವಲ್ಪ ನಿಮ್ಗೆ ಬೇರೆ ಕಂಪನಿ ನಮ್ಮ ಕಂಪನಿಗೆ 100-150 ರೂಪಾಯಿ ಪುಟ್ಟಿ ಜಾಸ್ತಿ ಆಗ್ತಿದೆ ಯಾಕೆ ಸರ್ ಭಾಳ ಅಂದ್ರೆ 2 ರೂಪಾಯಿ ಜಾಸ್ತಿ ಆಗ್ತಿದೆ ಗೊತ್ತೈತಿ ಪುಟ್ಟಿ ಆಲ್ಮೋಸ್ಟ್ ಯೂಸ್ ಮಾಡಾಕತ್ತಾರ ಈ ತಿಂಗಳ ನಾವು ಹೈಯೆಸ್ಟ್ ಸ್ಕೀಮ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೈತಿ ಏನ್ ಗೊತ್ತೀವಿ ಹೇಳಿ ಸರ್ ಒಂದು ಬ್ಯಾಗ್ ಯೂಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರಾಕ್ತಿತ್ತು 440 ಪಾಯಿಂಟ್ಸ್ 240 ರೂಪಾಯಿ ಒಂದು ಬ್ಯಾಗಿಗೆ ಎಷ್ಟ್ರಿ 480 480 ಪಾಯಿಂಟ್ಸ್ 480 ಪಾಯಿಂಟ್ಸ್ 240 ರೂಪಾಯಿ ಕ್ಯಾಶ್ ಕ್ಯಾಶ್ ನೀವು ಪಾಯಿಂಟ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಏನಕ್ಕೆ ಕ್ಯಾಶ್ ಒಳಗೆ ಎಷ್ಟು ಬರ್ತೈತಿ 240 ರೂಪಾಯಿ ಒಂದು ಬ್ಯಾಗಿಗೆ 40 ಕೆಜಿ ಬ್ಯಾಗಿಗೆ ಒಂದು 150 ಬ್ಯಾಗ್ ಯೂಸ್ ಮಾಡಿದ್ರೆ ಎಷ್ಟು ವರ್ಕೌಟ್ ಆಗುತ್ತೆ ಹೇಳಿ ಸರ್ ನೋಡೋಣ ಸಿಕ್ಕಾಪಟ್ಟೆ ಹೇಳ್ರಿ ನೋಡೋಣ 36,000 ರೂಪಾಯಿ ವರ್ಕೌಟ್ ಆಗ್ತದೆ ಎಷ್ಟ್ರಿ 36,000 ರೂಪಾಯಿ 240 ರೂಪಾಯಿ ಇಟ್ಕೊಂಡ್ರೆ ये कितने दिन है सर स्कीम क्या बोले 240 का 240 का ये मंथ भी है और नेक्स्ट मंथ के हमें एक्सटेंड करने वाले हैं क्या ಮುಂದಿನ ತಿಂಗಳನ್ನು ಎಕ್ಸ್ಟೆಂಡ್ ಮಾಡಾಕಿದ್ದೀವಿ 240 ರೂಪಾಯಿ ಏನು ಬರಕ್ತಲ್ಲ ದುಡ್ಡಿಗೆ ನಾವೆಲ್ಲ ಟ್ರೈ ಮಾಡಾಕಿದ್ದೀವಿ ನಾವಾಗಲಿ ಡೀಲರ್ ಆಗಲಿ ನಮ್ಮ ಕಂಪನಿ ಅವರು ಮುಂದಿನ ತಿಂಗಳನ್ನು ಕಂಟಿನ್ಯೂ ಮಾಡಾಕಿದ್ದೀವಿ ದಯವಿಟ್ಟು ಯಾರ್ಯಾರು ಹೀಗೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ಯಾವ ಪುಟ್ಟಿ ದಯವಿಟ್ಟು ಸ್ಟಾರ್ಟ್ ಮಾಡ್ರಿ ಯಾಕಂತಂದ್ರೆ ಇದು ಬೆನಿಫಿಟ್ ಏನೈತಿಲ್ಲ ನೆಕ್ಸ್ಟ್ ಮಂತ್ ಒಳಗಡೆ ಜುಲೈ 31 ಒಳಗಡೆ ನೀವು ಆಮೇಲೆ ಅದನ್ನ ಸರ್ ನಾವು ಒಯ್ದಿದೆ ನನಗೆ 120 ರೂಪಾಯಿ ಬಂತ ಅವಾಗ ನಾನು ಕಂಪ್ಲೇಂಟ್ ಯಾಕಂತಂದ್ರೆ ಆಲ್ರೆಡಿ ನಿಮ್ಗೆ ಈಗ ಇನ್ಫಾರ್ಮ್ ಮಾಡಿರ್ತೀನಿ ಮೀಟಿಂಗ್ ಒಳಗೆ ಇನ್ಫಾರ್ಮ್ ಮಾಡಿರ್ತೀನಿ ಜುಲೈ 31 ಒಳಗಡೆ ಏನೈತಿ ಎಲ್ಲ ಪುಟ್ಟಿ ಹಾಕಿ ಸ್ಕ್ಯಾನ್ ಮಾಡ್ಕೋರಿ 240 ರೂಪಾಯಿ ನಿಮ್ಗೆ ಒಂದು ಬ್ಯಾಗಿಗೆ ವರ್ಕೌಟ್ ಆಗ್ತದೆ ಎಷ್ಟಾಗುತ್ತೆ 240 ರೂಪಾಯಿ ನೀವು ಒಂದು ತಿಂಗಳೊಳಗೆ 150 ಬ್ಯಾಗ್ ಹಾಕಿದ್ರೆ 36,000 ರೂಪಾಯಿ ನಿಮ್ಗೆ ಲಾಂಬಿಗೆ ವರ್ಕೌಟ್ ಆಗ್ತದೆ ಏನ್ರಿ ಪುಟ್ಟಿ ವರ್ಕೌಟ್ ಆಗ್ತದೆ ಈ ಪ್ರಾಡಕ್ಟ್ ಏನಿದಿಲ್ಲ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎರಡು ಅದಾವ ಈ ಪ್ರಾಡಕ್ಟ್ ಏನಿದಿಲ್ಲ ಈ ಪ್ರಾಡಕ್ಟ್ ಇಂಟೀರಿಯರ್ ಪ್ಲಸ್ ಆಸ್ ವೆಲ್ ಆಸ್ ಎಕ್ಸ್ಟೀರಿಯರ್ ಓಕೆನಾ ಈಗ ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ದು ರೂಫ್ ರೇಂಜ್ ಬರ್ತೈತಿ ರೂಫ್ ರೇಂಜ್ ಅಂದ್ರೆ ಗೊತ್ತೈತಿಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರಿ ರೂಫ್ ರೇಂಜ್ ಅಂತಂದ್ರೆ ಆಗಡೆ ಏನಂದ್ರೆ ಡ್ಯಾಮ್ ಪ್ರೂಫ್ ಅಂತಂದ್ರಲ್ಲ ಸೊ ನಮ್ದು ರೂಫ್ ರೇಂಜ್ ಪ್ರಾಡಕ್ಟ್ ಐತಿ ನಮ್ದು ಡ್ಯಾಮ್ ಪ್ರೂಫ್ ಈಕ್ವಲೆಂಟ್ ರೂಫ್ ಸೀಲ್ ಅಂತ ಬರುತ್ತ್ರಿ ಏನ್ ಬರುತ್ತಾ ರೂಫ್ ಸೀಲ್ ಏನ್ ಯೂಸ್ ಮಾಡ್ತಾರೆ ಹೇಳಿ ರೂಫ್ ಸೀಲ್ ಏನ್ ಯೂಸ್ ಮಾಡ್ತಾರೆ ಟೆರೆಸ್ ಎದಕ್ಕೆ ಯೂಸ್ ಮಾಡ್ತಾರೆ ಟೆರೆಸ್ ವಾಟರ್ ಪ್ರೂಫಿಂಗ್ ಕೇಳಿದ್ರಲ್ಲ ನೀವು ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಡ್ಯಾಮ್ ಪ್ರೂಫ್ ಅಂತ ಹೇಳ್ತಾರೆ ನಮ್ಮ ಕಂಪನಿ ಒಳಗೆ ಏನೈತಿ ರೂಫ್ ಸೀಲ್ ಅಂತ ಬರುತ್ತೆ ಏನ್ರಿ ರೂಫ್ ಸೀಲ್ ಅಂತ ಬರುತ್ತೆ ರೂಫ್ ಸೀಲ್ ಇದ್ದಾಗ 10 ವರ್ಷ 12 ವರ್ಷ 15 ವರ್ಷ ಆಲ್ರೆಡಿ ಯಾರು ಯೂಸ್ ಮಾಡ್ಯಾರ ದಯವಿಟ್ಟು ಅವ್ರ ಕಡೆ ಫೀಡ್ಬ್ಯಾಕ್ ತಗೋರಿ ಇಂಥ ಪ್ರಾಡಕ್ಟ್ ನಮ್ಗೆ ಇಡೀ ಮಾರ್ಕೆಟ್ ಒಳಗೆ ಸಿಗಂಗಿಲ್ಲ ಯಾಕಂತಂದ್ರೆ ವಾಟರ್ ಲೀಕೇಜ್ ಆಗಲಿ ಕವರೇಜ್ ಆಗಲಿ ಮತ್ತು ವೈಟ್ನೆಸ್ ಒಳಗೆ ಏನೈತಿ ನಮ್ಮ ಪ್ರಾಡಕ್ಟ್ ರೂಫ್ ಸೀಲ್ ಏನಿದಿಲ್ಲ ಒನ್ ಆಫ್ ದ ಟ್ರೆಂಡಿಂಗ್ ಪ್ರಾಡಕ್ಟ್ ಮತ್ತು ಬೆಸ್ಟ್ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ನೀವು ಗೂಗಲ್ ಮಾಡ್ಬೋದು ಕಂಪ್ಯಾರಿಸನ್ ಮಾಡ್ಬೋದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ವರ್ಕೌಟ್ ಇದೆ ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬ್ ಯೂಸ್ ಮಾಡ್ತೀರಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಿ ಫೇಸ್ಬುಕ್ ಯೂಸ್ ಮಾಡ್ತೀರಿ ಜಸ್ಟ್ ನೀವು ರೂಫ್ ಸೀಲ್ ಅಂತ ಹಾಕಿದ್ರೆ ಈ ಪ್ರಾಡಕ್ಟ್ ಸ್ಪೆಷಲಿಸ್ಟ್ ಏನಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಹೌದು ಸರ್ ಇದ್ರೊಳಗೆ ವಾರಂಟಿ ಎಷ್ಟು ಬರ್ತಾವ ವಾರಂಟಿ ಒಳಗೆ ಹೇಳಿದ್ರೆ 10 ವರ್ಷ 12 ವರ್ಷ 15 ವರ್ಷ ಈಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು ಏನಂತಂದ್ರೆ 10 ವರ್ಷದಿಂದ ಯೂಸ್ ಮಾಡಾಗಿದೆ
ಹೌದಾ ಸರ್ ಕ್ಲಿಯರ್ ಐತೆ ಎಲ್ಲರಿಗೆ? ಈ ಪ್ರಾಡಕ್ಟ್ ನ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾಡಕ್ಟ್ ಅನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಎರಡು ಪ್ರಾಡಕ್ಟ್ ಅಂತಂದ್ರ ಸ್ಟ್ಯಾಂಡಿಂಗ್ ಯಾರು ಕಡೆ ಐತಿ? ಸ್ಪೆಷಲ್ ಇದು ಯಾವ ಪ್ರಾಡಕ್ಟ್ ಹೇಳಿ ನೋಡೋಣ. ಸ್ಟ್ಯಾಂಡಿಂಗ್ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ? ಒಂದು ಮಷೀನ್ ಯೂಸ್ ಮಾಡಿದ್ರೆ ಮಷೀನ್ ಯೂಸ್ ಮಾಡ್ಬೇಕ, ದೊಡ್ಡ ಪೇಪರ್ ಬರ್ತೈತಿ. ಇದು ಸ್ಕ್ವೇರ್ ಒಳಗೆ ಯಾಕಂತಂದ್ರ ನಿಮ್ಗೆ ನಿಮ್ ಲೇಬರ್ಗಳಿಗೆ ಕೈಯಾಗ ಹಿಡಿಯಕ ಮತ್ತು ಸ್ಟ್ಯಾಂಡಿಂಗ್ ಮಾಡಕ ಭಾಳ ಈಸಿ ಆಗುತ್ತೆ. ಇದು ಆಲ್ರೆಡಿ ಇದರ ಒಳಗಡೆ ಸ್ಪಂಜ್ ಇನ್ಬಿಲ್ಟ್ ಐತಿ. ಇದು ಏನು ಹರಿಯಾಗಿಲ್ಲ, ಏನು ಮಾಡಂಗಿಲ್ಲ. ಈ ಪ್ರಾಡಕ್ಟ್ ನೀವು ಏನ್ ಮಾಡಿದ್ರು ಇದು ಪ್ರಾಡಕ್ಟ್ ಹರಿಯಾಗಿಲ್ಲ. ನಿಮ್ ಲೇಬರ್ಗಳಿಗೆ ಸ್ಟ್ಯಾಂಡಿಂಗ್ ಮಾಡಕ ವೆರಿ ಈಸಿ ಐತಿ. ಯಾಕಂತಂದ್ರ ನೀವು ಯಾವುದೇ ತರ ಕೋಣೆಗಳಾಗ ನೀವು ತಿಕ್ಕಕ್ ಹೋದ್ರ ಕೈಗೆ ಏನಾರ ಬರಳಿ ಹತ್ತೈತಿ. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನಿಮ್ಗೆ ವೆರಿ ಸಿಂಪಲ್ ಯೂಸ್ ಆಗುತ್ತೆ. ಹೌದಾ? ಇದ್ರೊಳಗೆ ನಾವು ಲಾಂಚ್ ಮಾಡೀವಿ. ಯಾಕಂತಂದ್ರ ನಿಮ್ ಲೇಬರ್ ಲೆವೆಲ್ ನೋಡಿದ್ರ ಭಾಳ ಈಸಿ ಪ್ರಾಡಕ್ಟ್ ಐತಿ. ಸ್ಯಾಂಡೆಕ್ಸ್ ಅಂತ ಹೇಳಿ ಇದನ್ನ ಆಲ್ರೆಡಿ ಇವ್ರ ಕಡೆ ಅವೈಲೇಬಲ್ ಐತಿ. ಇದ್ರೊಳಗೆ 220 ಪ್ಲಸ್ 120 ಲಾಂಚ್ ಮಾಡೀವಿ ಸದ್ಯಕ್ಕ. ಇದ್ರ ಮುಂಚೆ ಏನಿತ್ತಲ್ಲ ನಾವು ಇದ್ರೊಳಗೆ ಯಾವ ವೇರಿಯಂಟ್ ಬರ್ತಾವಲ್ಲ ಎಲ್ಲಾನು ಲಾಂಚ್ ಮಾಡಿರ್ತೀವಿ. ನಿಮ್ಗೆ ಈ ಪ್ರಾಡಕ್ಟ್ ಒಂದ್ಸಲ ಯೂಸ್ ಮಾಡಿ ಒಕ್ಕಾಡ್ಬೇಕಂತ ಏನೂ ಇಲ್ಲ. ಈ ಪ್ರಾಡಕ್ಟ್ ಅನ್ನ ರೀಯೂಸೇಬಲ್ ಐತಿ. ರೀಯೂಸೇಬಲ್ ಅಂದ್ರೆ 5 ಸಲ ಯೂಸ್ ಮಾಡಬಹುದು. ಈ ಪ್ರಾಡಕ್ಟ್ ಏನ್ ಸರ 5 ಸಲ ಯೂಸ್ ಮಾಡಬಹುದು. ರೀಯೂಸೇಬಲ್ ಐತಿ. ಎಲ್ಲಿ ತನ ಇದು ಸ್ಟ್ಯಾಂಡಿಂಗ್ ಹೋಗಂಗಿಲ್ಲ. ಎಸ್ ಈ ಪ್ರಾಡಕ್ಟ್ ಏನಿದೆಲ್ಲ ನೀವು ಎಷ್ಟೇ ಮಾಡಿದ್ರೆ ಇದು ಪ್ರಾಡಕ್ಟ್ ಹರಿಯಂಗಿಲ್ಲ. ಓಕೆನಾ? ಬೇಕಾದ್ರೆ ಚೆಕ್ ಮಾಡಬಹುದು. ನೀವು ಬಹಳ ಫೋರ್ಸಬಲ್ ಆಗಿದ್ರೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ಕಲರ್ ಅನ್ನು ಹರಿದು ಹೋಗ್ಯಾಡ್ತಿದೆ ಕೋರ್ಸ್ ಮಾಡಿದಾರ. ಈ ಪ್ರಾಡಕ್ಟ್ ಏನಿದೆಲ್ಲ ಹರಿಯಂಗಿಲ್ಲ. ಒಟ್ಟ ಲಾಸ್ಟ್ ವೈಸ್ ನೀವು ಕಂಪೇರ್ ಮಾಡಿದ್ರೆ ಅದೇ ರೇಟ್ ಆಗುತ್ತೆ ನಿಮಗೆ. ಇದು ಈ ಪ್ರಾಡಕ್ಟ್ ಏನೈತಿ ನಾವು ಮಾರ್ಕೆಟ್ ಒಳಗೆ 50 ರೂಪಾಯಿ ಸೇಲ್ ಮಾಡಕತ್ತೀವಿ. ನೀವು ಇದೇ ಪೇಪರ್ 5 ಸಲ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಪೇಪರ್ 10 ರೂಪಾಯಿ ಹೋಗ್ತೈತಿ. ಒಂದು ಪೇಪರ್ ಯೂಸ್ ಮಾಡಿ ನೀವು ಮಗಾಡಿದಂದ್ರೆ ಯೂಸ್ ಮಾಡಿದ್ರೆ ಎಷ್ಟು 10 ರೂಪಾಯಿ ಕಾಸ್ಟ್ ಆಗುತ್ತೆ ಒಂದು ಪೇಪರ್ಗೆ. ಪೇಪರ್ ಸ್ಟ್ಯಾಂಡಿಂಗ್ ಪೇಪರ್ ಸರಿ ಸ್ಟ್ಯಾಂಡಿಂಗ್ ಪೇಪರ್ ಈ ಪ್ರಾಡಕ್ಟ್ ನಾರ್ಮಲ್ ಪೇಪರ್ ತಗೊಂಡ್ರೆ 20 ರೂಪಾಯಿ ಯೂಸ್ ಆಗುತ್ತೆ. ಸ್ಟ್ಯಾಂಡಿಂಗ್ ಪೇಪರ್ ನಾರ್ಮಲ್ ಪೇಪರ್ ತಗೊಂಡ್ರೆ ಎಷ್ಟಾಗುತ್ತೆ? 20 ರೂಪಾಯಿ. 5 ಪೇಪರ್ ತಗೊಂಡ್ರೆ ಎಷ್ಟೈತಿ? 100. ಈ ಇಂಥವು ನಾವು ಎರಡು ತಗೊಂಡ್ರೆ ನಿಮ್ಗೆ ಏನಾಗ್ತೈತಿ? 100 ರೂಪಾಯಿ ಆಗುತ್ತೆ. 5 ಸಲ ಯೂಸ್ ಮಾಡ್ಬೋದು. ರೀಯೂಸ್ 5 ಸಲ ಯೂಸ್ ಮಾಡ್ಬೋದು. सर 3 रूम कैसे उसका 3 रूम होता है उसमें लामी को भी यूज कर सकते हैं. एक इसमें 3 रूम है. सर ನಿಮ್ಮ ತಾಳಿ ಕೊಟ್ಟಿವ ನೀನು ಪೆಂಟ್ ಸೇಲ್ ಅಲ್ಲ ಸರ್ ಸಾಮಾನ್ಯ एक मिनट ನೀವು ತಾಳಿ ಕೊಟ್ಟಿವ ಪೆಂಟ್ ಸೇಲ್ ಅಲ್ಲ ನೀವು ಮುಂದೆ ಅದರ ರಜಾ ಕೊಡಂತ ಹೇಳಿ ಒಂದು ಪೀಸ್ ಒಳಗ 3 ರೂಮ್ ಸ್ಟ್ಯಾಂಡಿಂಗ್ ಮಾಡಿರ 3 ರೂಮ್ ನೀವು ಏನಾರೆ ಡೌಟ್ ಇತ್ತಂದ್ರೆ ಇಲ್ಲಿ ಉಪಯೋಗ ಮಾಡಿರ ಸ್ಯಾಂಪಲ್ ಕೊಡ್ತೀನಿ. ಎಲ್ಲರಿಗೂ ಒಂದು ಪೀಸ್ ಬೈರಿ ಚೆಕ್ ಮಾಡಿ ಸರ್. ನೀವು ಒಂದು ರೂಮ್ ಆದ್ರೆ ಚೆಕ್ ಮಾಡಿ 3 ರೂಮ್ ಅಂತ. ಯಾಕಂತಂದ್ರೆ ಇದು ಅನ್ಬ್ರೇಕಬಲ್ ಪ್ರಾಡಕ್ಟ್ ಐತಿ. ಈ ಪ್ರಾಡಕ್ಟ್ ಹರಿಯಂಗಿಲ್ಲ. पूरा वाल नहीं ಸರ್ ಇನ್ನೊಂದು आपके जो डीलर है तो क्या बोल रहे हैं? क्या नहीं ऐसा कुछ भी नहीं है. उन्हें क्या बोल रहे हैं?
डाल रहे ना, मेरे पास से दो दो पीस लेके जाओ करके बोल रहे हैं, प्लीज लेके जाओ, यूज करो, यूज करने के बाद में क्या है आपको पता चलता है कि क्या है बोल के, जो भी इनके पास लामी डाल रहा है ना लेके जाओ। अब दूसरे बात लाल मिठाई यहाँ के लेके गए तो ऐसा नहीं कि अरे सर ऐसा नहीं कि तुम्हें ये बात समझो कि ये दूसरी कंपनी का लामी डाल रहे हैं। सर one minute. ನೀವು ಯಾವ್ದಾದ್ರೆ ಬೇರೆ ಕಂಪನಿದ ಪುಟ್ಟಿ ನಾರ್ಮಲ್ ಪುಟ್ಟಿ ಯೂಸ್ ಮಾಡಿ ನಮ್ಮ ಪ್ರಾಡಕ್ಟ್ ಹೋಗಿ ನೀವು ಸ್ಯಾಂಡಿಂಗ್ ಮಾಡಿದ್ರ ಅದ್ರ ಮ್ಯಾಗ ಡೆಲಿ ಬಂದ್ರ ಅದಕ್ಕೆ ನಾವು ಜಮೀದಾರಲ್ಲ ಬರಂಗಿಲ್ಲ ಸರ್ ಇದು ಹೋಗ್ಬಿಟ್ಟು ನಮ್ಮ ಡಾಕ್ಟರ್ ಯೂಸ್ ಮಾಡಿ ಅದ್ರೊಳಗೆ ಬೆನಿಫಿಟ್ ಐತಿ ನಿಮ್ಗೆ ಇದ್ರೊಳಗೆ ಬೆನಿಫಿಟ್ ಐತಿ 240 ವರ್ಷಕ್ಕೆ ಆಗತ್ತ ಮಾಡೋರ ಯಾಕೆ ತಗೋತೀರಿ ಎಸ್ ಇದರ ರಿಕಮೆಂಡ್ ಅಂತಿಲ್ಲ ನೀವು ಯಾರ್ಯಾರು ಯೂಸ್ ಮಾಡಿಲ್ಲ ದಯವಿಟ್ಟು ಒಂದ್ಸಲ ಒನ್ ಬಿಲ್ಡಿಂಗ್ ಯಾರು ಬಿಲ್ಡಿಂಗ್ ಹಾಕಿ ನೋಡ್ರಿ ನಿಮ್ಮ ಕಸ್ಟಮರ್ ಏನೈತಿ ಎಕ್ಸ್ಟೀರಿಯರ್ ರೇಂಜ್ಗೆ ನಿಮ್ಗೆ ಲೈಫ್ ಲಾಂಗ್ ನೆನ್ಪಿಟ್ಕೊತಾರ ಯಾಕಂದ್ರೆ ನೀವು 5 ವರ್ಷ ಪ್ರಾಡಕ್ಟ್ ಹಾಕಿದ್ರು ನಿಮ್ಗೆ 5 ವರ್ಷ ತನಕ ಆ ಕಸ್ಟಮರ್ ಮೈಂಡ್ ಒಳಗೆ ಹೌದ್ರಿ ಯಾಕಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಅದಾವ ವಾಟರ್ ಪ್ರೂಫ್ ಪ್ರಾಡಕ್ಟ್ ಅದಾವ ಮತ್ತು ಕವರೇಜ್ ಕಾಸ್ಟ್ ವೈಸ್ ನೋಡಿದ್ರೆ ಕಸ್ಟಮರ್ ಮಾಡಿದ್ರೆ ನಮ್ಮ ಪ್ರೀಮಿಯಂ ರೇಂಜ್ ಒಳಗೆ ಕಂಪೇರ್ ಮಾಡಿದ್ರೆ ಎಕನಾಮಿ ರೇಂಜ್ ಕಂಪೇರ್ ಮಾಡ್ತಾ ಇಲ್ಲ ನಾ ಪ್ರೀಮಿಯಂ ರೇಂಜ್ ಒಳಗೆ ಕಂಪೇರ್ ಮಾಡಿದ್ರೆ ನಮ್ಮದು ಕಾಸ್ಟ್ ಕಟಿಂಗ್ ತುಂಬ ಕಡಿಮೆ ಐತಿ ಆಲ್ರೆಡಿ ಗೊತ್ತೈತಿ ಮಾರ್ಕೆಟ್ ಒಳಗೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಸ್ವಲ್ಪ 4-5 ಮಂದಿಗೆ ಸ್ವಲ್ಪ ಅಪ್ಲಿಕೇಶನ್ ಇಶ್ಯೂ ಅದಾವ KYC ಇಶ್ಯೂ ಅದಾವ ಆಲ್ಮೋಸ್ಟ್ ಶಿವಾನಂದವ್ರು ಹೇಳಿದಾರೆ ನನಗೆ ಸ್ಪೆಷಲಿ ನಮ್ಮ ಮೆಹಬೂಬ್ ಮಕ್ಕಂದವ್ರವರು 6 ತಿಂಗಳಾಯ್ತು ಪಾಪ ಅವ್ರದ್ದು ಹೆಸರು ಚೇಂಜ್ ಆಗೈತಿ ಅದು ಏನೋ ಕಂಪ್ನಿಯಿಂದ ಆಗೈತಿ ಅದನ್ನು ನಾವು ಟ್ರೈ ಮಾಡಾಕತ್ತೀವಿ ಎಲ್ಲ ಆಲ್ಮೋಸ್ಟ್ ಒಂದು 2 ಮಂತಿಂದ ಫಾಲೋ ಮಾಡಾಕತ್ತೀವಿ ಮತ್ತು ಏನೇನೇ ಯಾರಿಗಾರು ಡೌಟ್ ಐತಿ ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ ಕಂಪ್ಲೇಂಟ್ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಯಾರಿಗಾರು ಏನಾರ ಡೌಟ್ ಐತಿ बोलो सर रेडकोट क्लासिक अंदर पॉइंट्स कम आता है कितना पॉइंट पॉइंट से 190 आया तो ಹುಬ್ಳಿ ಆಡಿವೇರ ಹೆಸರು ಬರೋದು ಆಮೇಲೆ ಫಸ್ಟ್ ಹೆಸರು ಬರೋದು ಏನೈತಿ ನಮ್ಮ ಆರ್ಟಿಂಗ್ ಅಂತ ಹೇಳಿ ಸೊ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ದಯವಿಟ್ಟು ಇದೇ ಥರ ನೀವು ಎಲ್ಲರಿಗೆ ಇದೇ ಸಪೋರ್ಟ್ ನಿಮ್ಗೆ ಮುಂದುವರೆದು ಹೇಳ್ತೀನಿ ನಮ್ಮ ಕಂಪ್ನಿಯಿಂದ ಏನೈತಿ ನಮ್ದು ಹೈಯೆಸ್ಟ್ ನಂಬರ್ಸ್ ಇಡೀ ನಾರ್ತ್ ಕರ್ನಾಟಕ ಒಳಗೆ ಹೈಯೆಸ್ಟ್ ನಂಬರ್ ಮಾಡ್ಯಾರೆ ಹೈಯೆಸ್ಟ್ ಸೇಲಿಂಗ್ ಮಾಡ್ಯಾರೆ ನಿಮ್ಗೆ ಇದೇ ಒಂದು ಶುಭ ಕಾರ್ಯಕ್ರಮದೊಳಗೆ ನಮ್ಮ ಆಮ್ಸಿಂಗ್ ಒಂದು ಎರಡು ಮಾತಾಡ್ತಾರೆ ಸ್ವಲ್ಪ ಮಾತಾಡ್ತಾರೆ सबको नमस्ते आप हमारा सपोर्ट कर दीजिए हम भी आपका सपोर्ट करेंगे जो भी चाहिए कुछ प्रॉब्लम है तो मेरे को बताओ और ज़्यादा समझ में नहीं आए तो सर का नंबर देता हूँ डायरेक्ट आप हमको कंप्लेंट कर सकते हैं जो भी आपको प्रेजेंट कर देंगे और कुछ प्रॉब्लम है तो मेरे को डायरेक्ट बोलो कुछ भी चीज़ का कमी रहे तो बताओ ये चीज़ का कमी है ये हमारे को करना है ये चाहिए और कुछ चाहिए तो मेरे को बोल दीजिए हमारे को ये और जो टारगेट दे रहा है वो टारगेट करते रहो ये सपोर्ट मेरे तरफ से और कुछ भी चाहिए तो मेरे को बोलिए मैं आपके लिए हेल्प करूँगा ಸರ್ ಕನ್ನಡ ಒಳಗೆ ಹೇಳಿದ್ರೆ ಇವ್ರು ಇನ್ನೊಂದು ಮಾತು ಏನು ಹೇಳಕತ್ತಾರ ನಿಮ್ಗೆ ಯಾವುದೇ ಥರ ಕಂಪ್ಲೇಂಟ್ ಇರಲಿ ಏನೇ ಇದ್ರು ಅವ್ರದ್ದು ಪ್ರಾಬ್ಲಮ್ಸ್ ಆಗಲಿ ಏನೇ ಆಗಲಿ ಪ್ರಾಬ್ಲಮ್ಸ್ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಕ್ತಾರೆ ನಿಮ್ಗೆ ಏನು ಸಪೋರ್ಟ್ ಬೇಕೋ ಅದನ್ನು ಕೇಳಂತ ಹೇಳಕ್ತಾರೆ ಸೊ ದಯವಿಟ್ಟು ಏನೈತಿಲ್ಲ ದಯವಿಟ್ಟು ಡೈರೆಕ್ಟ್ ಆಗಿ ಅವರು ಕೇಳಂತ ಹೇಳ್ತಾರೆ
ಇದು ಎಲ್ಲ ದೊಡ್ಡ ಮಾತಾಡೋರಿಗೆ ಎಲ್ಲರಿಗೆ ಥ್ಯಾಂಕ್ ಯು. ಮತ್ತು ಇವರಿಗಾದ್ರೂ ಒಳ್ಳೆ ಧನ್ಯವಾದಗಳು. ಭಾಳ ಸಪೋರ್ಟ್ ಮಾಡ್ಯಾರ. ಅಂದ್ರೆ ಇನ್ನೊಂದು ಹೇಳಬೇಕಂತಂದ್ರೆ ಸರ್ ಎಲ್ಲರೂ ಸ್ವಲ್ಪ ಸ್ಟೇಜ್ ಮಾಡಿ